ಸಿಲಿಕಾನ್ ಸಿಟಿ ಅಕ್ರಮದ ತಾಣವಾಗಿ ಬದಲಾಗ್ತಾ ಇದೆ. ಅಕ್ರಮವಾಗಿ ವ್ಯಕ್ತಿಗೆ ಜಾಗವನ್ನ ವರ್ಗಾವಣೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಜಾಗ ಅಕ್ರಮವಾಗಿ ವ್ಯಕ್ತಿಗೆ ಜಾಗವನ್ನ ವರ್ಗಾವಣೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ವಿದ್ಯುತ್ ಬಿಲ್ ಬಂದಾಗ ಈ ವಿಚಾರ ಬಟಾಬಯಲಾಗಿರೋದು. ಇದು ಕರ್ನಾಟಕ ನ್ಯೂಸ್ ಬೀಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇತ್ತೀಚೆಗೆ ಸಿಲಿಕಾನ್ ಸಿಟಿ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು, ಐಟಿ-ಬಿಟಿ ಸಿಟಿ ಅಥವಾ ಉದ್ಯಾನ ನಗರಿ ಒಳ್ಳೆಯದಕ್ಕೆ ಹೆಸರು ಮಾಡದೆ ಅಕ್ರಮಗಳಿಗೆ, ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಹೆಸರು ಮಾಡ್ತಾ ಇದೆ. ದಿನದಿಂದ ದಿನಕ್ಕೆ ಅಕ್ರಮಗಳ ವಾಸನೆ, ಅದರ ಘಮಲು ಪಸರಿಸ್ತಾನೆ ಇದೆ. ಸಂಬಂಧಪಟ್ಟ ಹಾಗೆ ಈಗ ಪೊಲೀಸ್ ಕ್ವಾರ್ಟರ್ಸ್ ಜಾಗವನ್ನ ಅಕ್ರಮ ಮಾಡಿಕೊಂಡ ಆರೋಪ ಕೇಳಿ ಬರ್ತಾ ಇರೋದು. ಅದು ಕೂಡ ಯಾವಾಗ ಅಂದ್ರೆ ವಿದ್ಯುತ್ ಬಿಲ್ ಅನ್ನ ಕಟ್ಟಬೇಕು ಅಂತ ಹೇಳಿದ್ರೆ ಅದು ಯಾರ ಹೆಸರಿನಲ್ಲಿದೆ, ಆ ಹೆಸರಿಗೆ ಸಂಬಂಧಪಟ್ಟ ಹಾಗೆ ಬಿಲ್ ಇಶ್ಯೂ ಆಗುತ್ತೆ. ಆ ಸಂದರ್ಭದಲ್ಲಿ ಗೊತ್ತಾಗಿರೋದು ಅದು ಪೊಲೀಸ್ ಕ್ವಾರ್ಟರ್ಸ್ಗೆ ಸಂಬಂಧಪಟ್ಟ ಜಾಗ, ಬಟ್ ಅದು ಬೇರೆಯವರ ಅಂಡರ್ನಲ್ಲಿ ಈಗ ಒಂದು ರೀತಿ ಅಕ್ರಮವಾಗಿದೆ ಅನ್ನೋದು ಕರ್ನಾಟಕ ನ್ಯೂಸ್ ಬೀಟ್ಗೆ ಗೊತ್ತಾಗಿದೆ. ಅಕ್ರಮ ಎಲ್ಲಿ ನಡೆಯುತ್ತೋ ಅದನ್ನ ತಡೆ ಹಿಡಿಯೋದಕ್ಕೆ, ಅದನ್ನ ಬುಡ ಸಮೇತ ಕಿತ್ತು ಹಾಕೋದಕ್ಕೆ ಕರ್ನಾಟಕ ನ್ಯೂಸ್ ಬೀಟ್ ಯಾವಾಗಲೂ ಮೊದಲ ಹೆಜ್ಜೆಯನ್ನ ಇಡುತ್ತೆ. ಈ ರೀತಿ ಬಹಳಷ್ಟು ಸಮಸ್ಯೆಗಳನ್ನ ಕೂಡ ನಾವು ಇವತ್ತು ಸಿಲಿಕಾನ್ ಸಿಟಿಯಲ್ಲಿ ಗಮನಿಸ್ತಾ ಇದ್ದೀವಿ. ಹೇಳೋರಿಲ್ಲ ಕೇಳೋರಿಲ್ಲ, ಅದು ಅಧಿಕಾರಿಗಳ ಕುಮ್ಮಕ್ಕಾಗಿರಬಹುದು ಅಥವಾ ಪ್ರಭಾವಿಗಳ ಒಡೆತನಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಒಂದು ರೀತಿಯ ಅಭಯ ಹಸ್ತವೂ ಕೂಡ ಇರಬಹುದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಸಂಬಂಧಪಟ್ಟ ಹಾಗೆ ಈಗ ಅಕ್ರಮವಾಗಿ ಬೇರೊಬ್ಬ ವ್ಯಕ್ತಿಗೆ ಜಾಗವನ್ನ ವರ್ಗಾವಣೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಕೆಲವೊಂದಷ್ಟು ವಿಚಾರಗಳೇ ಹಾಗೆ, ಯಾರ ಒಡೆತನದಲ್ಲಿದೆ, ಯಾರ ಮೂಲ ಹೆಸರಿನಲ್ಲಿದೆ ಅದು ಗೊತ್ತಾಗೋವರೆಗೂ ಅಥವಾ ಧ್ವನಿ ಬಿಚ್ಚುವವರೆಗೂ ವಿಚಾರಗಳೇ ಗೊತ್ತಾಗೋದಿಲ್ಲ. ಈಗ ಅಕ್ರಮವಾಗಿ ವ್ಯಕ್ತಿಗೆ ಜಾಗ ವರ್ಗಾವಣೆ ಆಗಿದೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಎಲ್ಲಿ, ಯಾವ ಕ್ವಾರ್ಟರ್ಸ್ ಅಂದ್ರೆ ಪೊಲೀಸ್ ಕ್ವಾರ್ಟರ್ಸ್ ಎಲ್ಲಿದೆ ಎಲ್ಲವನ್ನ ಕೂಡ ಕರ್ನಾಟಕ ನ್ಯೂಸ್ ಬೀಟ್ ನಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ, ಮೆಗಾ ಎಕ್ಸ್ಕ್ಲೂಸಿವ್ ಆಗಿ ಇಂಚಿಂಚಾಗಿ ಸುದ್ದಿಯನ್ನ ನೀಡ್ತಾ ಹೋಗ್ತೀವಿ. ವಿದ್ಯುತ್ ಬಿಲ್ ವಿಚಾರ ಬಂದಾಗ ವಿಷಯ ಗೊತ್ತಾಗಿರೋದು. ಮೈಸೂರು ಸರ್ಕಾರ ಕಾಲದ ಹಳೆ ಠಾಣೆ ಹಾಗೆ ವಸತಿ ಗೃಹ, ಹಳೆ ಮಲ್ಲೇಶ್ವರಂನ ಠಾಣಾ ಪೊಲೀಸ್ ಕ್ವಾರ್ಟರ್ಸ್ ಜಾಗ ಇದು. 100 ವರ್ಷಕ್ಕೂ ಹೆಚ್ಚು ಕಾಲ ಇತಿಹಾಸ ಹೊಂದಿರುವ ಜಾಗ. ಆ ಜಾಗದಲ್ಲಿ ಇದೀಗ ಖಾಸಗಿ ವ್ಯಕ್ತಿಗಳ ಆಡಿದ್ದೇ ಆಟ, ಹಾವಳಿ, ಅಟ್ಟಹಾಸ ಮಿತಿ ಮೀರ್ತಿದೆ. 1913ರ ನಕ್ಷೆಯಲ್ಲಿ ಸರ್ಕಾರಿ ಕ್ವಾರ್ಟರ್ಸ್ ಅನ್ನೋದಾಗಿ ಜಾಗ ಇದೆ, ರಿಜಿಸ್ಟರ್ ಹಾಗೆ ಇರೋದು. ವಸತಿ ಗೃಹದಲ್ಲಿ ಈಗಲೂ ಕೂಡ 4 PI ಕುಟುಂಬಗಳು ಕೂಡ ವಾಸವಾಗಿದೆ. ಬಟ್ ವಿದ್ಯುತ್ ಬಿಲ್ ಬಂದಾಗ ಸರ್ಕಾರಿ ಜಾಗ ಖಾಸಗಿ ವ್ಯಕ್ತಿ ಹೆಸರಿನಲ್ಲಿ ನಮೂದಾಗಿರೋದು, ರಿಜಿಸ್ಟರ್ ಆಗಿರೋದು ಬೆಳಕಿಗೆ ಬಂದಿದೆ. ಎಂತ ಅಸಹಜವಾಗಿ, ಎಂತ ರೀತಿಯಲ್ಲಿ ಈ ಜಾಗ ರಿಜಿಸ್ಟರ್ ಆಗಿದೆ ಅನ್ನೋದೇ ಈಗ ತಲೆನೋವು ಜೊತೆಗೆ ಒಂದು ರೀತಿಯ ಅಚ್ಚರಿಗೂ ಕೂಡ ಕಾರಣವಾಗ್ತಿರೋದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಗೊತ್ತಾಗ್ತಾ ಇದೆ ಬಹಳಷ್ಟು ಹಳೆಯ ಬಿಲ್ಡಿಂಗ್ ಇದು ಅಂತ. 100 ವರ್ಷಕ್ಕೂ ಹೆಚ್ಚು ಕಾಲ ಇತಿಹಾಸ ಹೊಂದಿರುವ ಜಾಗ ಇದು. ಜೊತೆಗೆ ಮೈಸೂರು ಸರ್ಕಾರ ಇತ್ತಲ್ಲ, ಕರ್ನಾಟಕ ಸರ್ಕಾರ ಅಂತ ನಾಮಕರಣ ಆಗೋದಕ್ಕಿಂತ ಮುಂಚೆ ಆ ಕಾಲದ ಹಳೆ ಠಾಣೆ ಹಾಗೆ ವಸತಿ ಗೃಹ ಇದು, ಇತಿಹಾಸ ಹೊಂದಿರುವ ಜಾಗ. ಆ ಜಾಗದಲ್ಲಿ ಈಗ ಪ್ರೈವೇಟ್ ಪರ್ಸನ್ಸ್ಗಳು ಬಹಳಷ್ಟು ಅಟ್ಟಹಾಸ, ಅಂದ್ರೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅಟ್ಟಹಾಸವನ್ನ ಮೆರೆತಿದ್ದಾರೆ. 1913ರ ನಕ್ಷೆಯಲ್ಲಿ ಇದು ಸರ್ಕಾರಿ ಕ್ವಾರ್ಟರ್ಸ್ ಅನ್ನೋದಾಗಿ ಜಾಗ ರಿಜಿಸ್ಟರ್ ಆಗಿದೆ. ಈಗ ಖಾಸಗಿ ವ್ಯಕ್ತಿಯ ಹೆಸರಿನಲ್ಲಿ ರಿಜಿಸ್ಟರ್ ಆಗಿರೋದು ಬೆಳಕಿಗೆ ಬಂದಿದೆ. ಇನ್ಸ್ಪೆಕ್ಟರ್ ಕುಮಾರ್ ಮನೆಗೆ ಕರೆಂಟ್ ಬಿಲ್ ಬಂದಿದೆ. ಮಹಾಲಕ್ಷ್ಮಿ ಎಂಬಾಕಿಯ ಹೆಸರಿನಲ್ಲಿ ಕರೆಂಟ್ ಬಿಲ್ ಬಂದಿರೋದು. ಈ ವೇಳೆ ಆಫೀಸ್ಗೆ ಹೋಗಿ PI ಕುಮಾರ್ ಅವರು ವಿಚಾರಣೆ ಮಾಡಿದ್ದಾರೆ. ಯಾಕೆ, ಏನಿದು ಪೊಲೀಸ್ ಕ್ವಾರ್ಟರ್ಸ್ ಅನ್ನುವಂಥ ಹೆಸರಲ್ಲಿ ಬರಬೇಕಲ್ವಾ, ಮಹಾಲಕ್ಷ್ಮಿ ಅನ್ನೋ ಹೆಸರಿನಲ್ಲಿದೆ. ಸೊ ಹಾಗಾಗಿ ಮಹಾಲಕ್ಷ್ಮಿ ಅನ್ನುವಂಥ ಹೆಸರಿನಲ್ಲಿ ಅಕ್ರಮವಾಗಿದೆ, ಹೆಸರಿಗೆ ದಾಖಲಾತಿ ವರ್ಗಾವಣೆ ಆಗಿರೋದು ಕೂಡ ಬೆಳಕಿಗೆ ಬಂದಿದೆ. ಅದಾದ ನಂತರದಲ್ಲಿ ಸ್ಥಳಕ್ಕೆ ಬಂದು ಯಾವುದೇ ಅಧಿಕಾರಿಗಳಿದ್ರು ಕೂಡ ನಾವು ಜಾಗವನ್ನ ಖಾಲಿ ಮಾಡಿಸ್ತೀವಿ ಅನ್ನೋದಾಗಿ ಮಹಿಳೆಯ ಕಡೆಯವರಿಂದ ಬೆದರಿಕೆ ಕೂಡ ಕೇಳಿ ಬಂದಿದೆಯಂತೆ. ಈಗ ಸರ್ಕಾರಿ ಅಧಿಕಾರಿಗಳಿಂದ ಅಕ್ರಮವಾಗಿ ಈ ಖಾತಾ ಮಾಡಿಸ್ಕೊಂಡಿರೋದು ಕೂಡ ಬೆಳಕಿಗೆ ಬಂದಿದೆ. ಮೇಲ್ನೋಟಕ್ಕೆ ಕೃಷ್ಣಮೂರ್ತಿ ಎಂಬಾತನಿಗೆ ಅಗ್ರಿಮೆಂಟ್ ಆಫ್ ಸೇಲ್ ಆಗಿರೋದು ಕೂಡ ಬೆಳಕಿಗೆ ಬಂದಿರೋದು. ಅಕ್ರಮ ಸಂಬಂಧ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದೆ. ಲೋಕಾಯುಕ್ತ ಇನ್ಸ್ಪೆಕ್ಟರ್ ಕುಮಾರ್ ರಿಂದ ಕೇಸ್ ದಾಖಲಾಗಿದೆ. ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು ಮಾಡಿದ್ದಾರೆ. ಬೆಸ್ಕಾಂ ಹಾಗೆ ಪಾಲಿಕೆ ಮತ್ತು ಖಾಸಗಿ ವ್ಯಕ್ತಿಯ ವಿರುದ್ಧ ದೂರು ದಾಖಲಾಗಿದೆ. ಮಲ್ಲೇಶ್ವರಂ ಠಾಣೆಯಲ್ಲಿ ದಾಖಲಾಗಿದೆ FIR.
ಇನ್ನು ಅದರ ಪ್ರತಿ ಇದೆಯಲ್ಲ, FIR ನ ಪ್ರತಿ, ಇದು ಕರ್ನಾಟಕ ನ್ಯೂಸ್ ಬೀಟ್ಗೆ ಲಭ್ಯವಾಗಿದೆ. ನಾವು ಮಾಹಿತಿ ದಾಖಲೆ ಇಲ್ಲದೆ ಏನು ಮಾತನಾಡೋದಿಲ್ಲ. ಸದ್ಯ ಪ್ರಕರಣದ ತನಿಖೆಯನ್ನ ಪೊಲೀಸರು ಕೂಡ ಚುರುಕು ಮಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ ಕೂಡ ಅಲ್ಲಿನಿಂದ ಏನು ಪ್ರತ್ಯಕ್ಷ ವರದಿಯನ್ನ ತಂದಿದ್ದಾರೆ, ವಾಕ್ಥ್ರೂ ಮಾಡಿದ್ದಾರೆ. ನೋಡ್ಕೊಂಡು ಬನ್ನಿ. ಸಿಟಿಯಲ್ಲಿ ಖಾಸಗಿ ಏನು ಜಾಗಗಳಿರುತ್ತೆ ಆ ಒಂದು ಜಾಗಕ್ಕೆ ಲಿಟಿಗೇಷನ್ ಮತ್ತೆ ಬೇರೆ ಒಬ್ಬ ವ್ಯಕ್ತಿ ಬಂದು ಕೂತು ಸಮಸ್ಯೆ ಮಾಡುವುದು ಸಾಮಾನ್ಯ. ಆದರೆ ಈ ಒಂದು ಪ್ರಕರಣದಲ್ಲಿ ಗೌರ್ಮೆಂಟ್ ಜಾಗವನ್ನೇ ಖಾಸಗಿ ವ್ಯಕ್ತಿ ಹೆಸರಿಗೆ ಮಾಡಿರುವಂತಹ ಘಟನೆ ನಡೆದಿರುವಂಥದ್ದು. ಸದ್ಯ ನಾನೀಗ ಏನು ಆ ಗೌರ್ಮೆಂಟ್ ಜಾಗ ಇದೆ ಅಂದರೆ ಖಾಸಗಿ ವ್ಯಕ್ತಿಯ ಒಂದು ಹೆಸರಿಗೆ ಯಾವುದೆಲ್ಲ ದಾಖಲಾಗಿರುವಂಥದ್ದು ಆ ಒಂದು ಜಾಗದಲ್ಲಿ ನಾನಿವಾಗ ಇರುವಂಥದ್ದು. ಈ ಒಂದು ಜಾಗ ಹಳೆ ಅಂದರೆ ಮಲ್ಲೇಶ್ವರಂನ ಹಳೆ ಸ್ಟೇಷನ್ ಅಂತಲೇ ಹೇಳ್ಬೋದು. ಈಗ ಏನು ಮೈಸೂರು ಸಂಸ್ಥಾನ ಇತ್ತು ಆ ಒಂದು ಕಾಲದಿಂದಲೂ ಕೂಡ ಇದು ಸರ್ಕಾರಕ್ಕೆ ಸೇರಿದಂತಹ ಜಾಗ. ಮತ್ತು ಏನು ಈ ಒಂದು ಜಾಗದಲ್ಲಿ ಹಳೆ ಏನು ಮಲ್ಲೇಶ್ವರಂ ಸ್ಟೇಷನ್ ಕೂಡ ನಡೀತಾ ಇದ್ದಂಥದ್ದು. ಆ ಒಂದು ಜಾಗವನ್ನು ಏನು ಈಗ ಖಾಸಗಿ ವ್ಯಕ್ತಿ ಹೆಸರಿಗೆ ಮಾಡಲಾಗಿದೆ ಅನ್ನೋ ಒಂದು ಆರೋಪ ಕೇಳಿಬಂದಿರುವಂಥದ್ದು. ಸದ್ಯ ನೀವೇನು ನೋಡ್ತಾ ಇದ್ದೀರಿ, ಅಕ್ಕಪಕ್ಕದಲ್ಲಿ ಈಗಲೂ ಕೂಡ ಅಂದರೆ ಪಕ್ಕದಲ್ಲಿರುವಂಥದ್ದು ಅದಕ್ಕೆ ಹೊಂದ್ಕೊಂಡಂತಂದರೆ ಈ ಜಾಗಕ್ಕೆ ಹೊಂದ್ಕೊಂಡಂಥ ಜಾಗಗಳೇನಿದೆ ಈ ಒಂದು ಜಾಗದಲ್ಲಿ ಈಗಲೂ ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಪೊಲೀಸ್ ಸಿಬ್ಬಂದಿಗಳು ಇಲ್ಲಿ ವಾಸವನ್ನು ಮಾಡ್ತಾ ಇರುವಂಥದ್ದು. ಮತ್ತು ಕ್ವಾರ್ಟರ್ಸ್ ಕೂಡ ಏನು ಕಟ್ಟಿರುವಂಥ ಕೆಲಸ ಕೂಡ ಮಾಡಿರುವಂಥದ್ದು. ಅಂದರೆ ನೋಡ್ಬೋದು ನೀವು ಆ ಬೋರ್ಡ್ ಏನಿದೆ ಅದರಲ್ಲೂ ಕೂಡ ಏನು ಪೊಲೀಸ್ ಲೇಔಟ್ ಅಂತ ಕೂಡ ಕಾಣಿಸ್ತಾ ಇರುವಂಥದ್ದು. ಆದರೆ ಈ ಒಂದು ಜಾಗ ಏನಿರುವಂಥದ್ದು ಈ ಒಂದು ಜಾಗಕ್ಕೆ ಏನು ಖಾಸಗಿ ವ್ಯಕ್ತಿ ಅವರ ಹೆಸರಿಗೆ ಈಕಾತವನ್ನು ಮಾಡ್ಕೊಂಡಿದ್ದಾರೆ. ಆ ಒಂದು ಏನು ವಿಚಾರ ಯಾರಿಗೂ ಗೊತ್ತಿರೋದಿಲ್ಲ. ಆದರೆ ಕೆಲ ತಿಂಗಳ ಹಿಂದೆ ಕೆಲವೊಂದಿಷ್ಟು ಕರೆಂಟ್ ಬಿಲ್ಗಳು ಈ ಒಂದು ಏನು ಮನೆ ಇದೆ ಆ ಮನೆಗೆ ಬರುತ್ತೆ. ಅಂದರೆ ಮಹಾಲಕ್ಷ್ಮಿ ಎಂಬವರ ಹೆಸರಿಗೆ ಒಂದು ಕರೆಂಟ್ ಬಿಲ್ ಬರುತ್ತೆ. ಆ ಕರೆಂಟ್ ಬಿಲ್ನನ್ನು ಪರಿಶೀಲನೆ ಮಾಡಿದಾಗ ಯಾವುದೇ ವ್ಯಕ್ತಿ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಪಡೆದಂತಹ ವ್ಯಕ್ತಿಯ ಹೆಸರಿನಲ್ಲಿ ಕರೆಂಟ್ ಬಿಲ್ ಬಂದಿರುತ್ತೆ. ಈ ಒಂದು ಕರೆಂಟ್ ಬಿಲ್ನನ್ನು ಇಟ್ಕೊಂಡು ಬೆಸ್ಕಾಂಗೆ ಹೋದಂಥ ಇನ್ಸ್ಪೆಕ್ಟರ್ ಅಂದರೆ ಇಲ್ಲಿ ವಾಸವಾಗಿರುವ ಇನ್ಸ್ಪೆಕ್ಟರ್ ಹೋಗಿ ಒಂದು ವಿಚಾರಣೆಯನ್ನು ಮಾಡ್ತಾರೆ. ಅದಾದ ಬಳಿಕ ಮಲ್ಲೇಶ್ವರಂ ಠಾಣೆಯಲ್ಲೂ ಕೂಡ ಒಂದು ಪ್ರಕರಣವನ್ನು ದಾಖಲು ಮಾಡ್ತಾರೆ. ಆ ಒಂದು ಪ್ರಕರಣದ ಹಿನ್ನೆಲೆ ಒಂದಿಷ್ಟು ತನಿಖೆ ಆಗುತ್ತೆ. ಆ ಒಂದು ತನಿಖೆಯ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳು ತಿಳಿದು ಬರುವಂಥದ್ದು. ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಮನೆ ಏನಿರುವಂತೆ ಈ ಮನೆಯನ್ನು ಏನು ಮಹಾಲಕ್ಷ್ಮಿ ಎಂಬವರ ಹೆಸರಿನಲ್ಲಿ ಈ ಖಾತೆಯನ್ನು ಮಾಡಲಾಗಿದೆ. ಮತ್ತು ಏನು ಈ ಮನೆ ಇರುತ್ತೆ ಈ ಮನೆಯನ್ನು ಸೇಲ್ ಅಗ್ರಿಮೆಂಟ್ ಅಂದರೆ ಮಹಾಲಕ್ಷ್ಮಿ ಅವರಿಂದ ಬೇರೆ ಇನ್ನಿತರ ವ್ಯಕ್ತಿಗೆ ಸೇಲನ್ನು ಮಾಡುವಂಥ ಅಗ್ರಿಮೆಂಟ್ ಕೂಡ ಆಗಿರುವಂಥದ್ದು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಬೆಸ್ಕಾಂ ಮತ್ತು ಏನು BBMP ಇರುವಂಥದ್ದು ಮತ್ತು ಬೆಸ್ಕಾಂ ಇರುವಂಥದ್ದು ಮತ್ತು 3 ಖಾಸಗಿ ವ್ಯಕ್ತಿಗಳ ಮೇಲೆ ಈಗಾಗಲೇ ಪ್ರಕರಣ ದಾಖಲಾಗಿರುವಂಥದ್ದು. ಅಂದರೆ ಈ ಒಂದು ಏನು ಗೌರ್ಮೆಂಟ್ ಜಾಗಗಳಿದೆ ಇದಕ್ಕೂ ಕೂಡ ಬೆಂಗಳೂರಿನಲ್ಲಿ ರಕ್ಷಣೆ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಕಾಣ್ತಾ ಇರುವಂಥದ್ದು. ಮುಂದೆ ಕಾದು ನೋಡಬೇಕಾಗುತ್ತೆ ಈ ಒಂದು ಜಾಗ ಯಾರ ಸುತ್ತಿಗೆ ಸೇರುತ್ತೆ, ಅಂದರೆ ಯಾವ ರೀತಿಯಲ್ಲಿ ಆ ಒಂದು ವ್ಯಕ್ತಿ ಅಂದರೆ ಖಾಸಗಿ ವ್ಯಕ್ತಿ ಈ ಒಂದು ಗೌರ್ಮೆಂಟ್ ಜಾಗವನ್ನು ಪಡೆದ್ರು, ಅಂದರೆ ಯಾವುದೇ ರೀತಿ ದಾಖಲಾತಿಗಳಿಲ್ಲ ಏನೂ ಇಲ್ಲ. ಅದೇ ಅಂದರೆ ಇಲ್ಲದಂತಹ ಒಂದು ವ್ಯಕ್ತಿ ಬಂದು ಒಂದು ಸರ್ಕಾರಿ ಜಾಗವನ್ನು ತೆಗೆದುಕೊಳ್ಳೋದು ಎಷ್ಟು ಸುಲಭ ಅಂದರೆ ಎಷ್ಟು ಸರಿ ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಸಂಜಯ್ ಗೌಡ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.